ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ಶಾವಿಗೆ ಉಪ್ಪಿಟ್ಟು ಅಂತಾರೆ, ಶಾವಿಗೆ ಬಾತ್ ಅಂತಾರೆ. ತುಂಬಾ ಚೆನ್ನಾಗಿರ್ತದೆ ಮಕ್ಕಳಿಗೆ. ಅದು ಗೋಧಿಲಿಂದ ಮಾಡಿರೋದು. ಅಲ್ಲಿ ಶಾವಿಗೆ ತೊಗೊಂಡಿನಿ, ತುಂಬ ಟೇಸ್ಟಾಗಿರ್ತದೆ. ನೋಡಿ, ಇದನ್ನ ನಾವು ಮಾಡೋಕ್ಕಾರ ನಾವು ಪುಡಿ ಮಾಡಬಾರ್ದು. ಯಾಕಂದರೆ ಅದು ಮೊದಲಿಗೆ ನೀರಿನಾಗ ಹಾಕೋಕ್ಕಾರ ನಾವು ಮಾಡೋಕ್ಕಾರ ಕಟ್ಟಾಗಿಬಿಡ್ತದೆ. ಹಿಂಗೆ ಇರಲಿ ಇದು. ಅದಕ್ಕೋಸ್ಕರ ನೋಡಿ, ಒಂದೆರಡು ಲೋಟ ಅಷ್ಟು ತೊಗೊಂಡಿದ್ದೀನಿ. ನಾನೀಗ ಸೈಡಿಗೆ ಇಟ್ಕೊಂಡಿದ್ದೀನಿ. 4 ಲೋಟ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಶಾವಿಗೆ ಹಾಕಿದ ಮೇಲೆ ಅದರಲ್ಲಿ ಎತ್ಕೋಬಾರ್ದು ಅಂತ ಅವು ಬಿಡಿ ಆಗಬೇಕಂತ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಇದು ನೀರು ಚೆನ್ನಾಗಿ ಕುದೀಲಿ. ನೋಡಿ, ನೀರು ಕುದೀತಾ ಇದೆ. ಜಾಸ್ತಿ ಕುದಿಸೋಕೆ ಹೋಗ್ಬೇಡ್ರಿ. ಒಂದು ನಿಮಿಷ ಕುದಿಸಿದ್ರೆ ಸಾಕಾಗ್ತದೆ. ಜಾಸ್ತಿ ತಿರುವಾಗ ಕೂಡ ಹೋಗ್ಬೇಡ್ರಿ, ಹಂಗೆ ಬಿಟ್ಬಿಡ್ರಿ. ಯಾಕಂದ್ರೆ ನಾವು ತಿರುಗಿದಂಗೆಲ್ಲ ಅಷ್ಟು ಕಟ್ಟಾಗ್ಬಿಡ್ತಾವೆ ತಿರುಗಿದಂಗೆಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಿಂಗೆ ಕೈ ಆಡಿಸಿ ಅಷ್ಟೇ ಹೊಸ ಹುಟ್ಟಿದ್ದು ಹಿಂಗಂದು ಬಿಟ್ಬಿಡ್ರಿ. ಅದು ಒಂದು ನಿಮಿಷ ಆದರೆ ಸಾಕಾಗ್ತದೆ. ನಾವು ಜಾಸ್ತಿ ಮೆತ್ತಗಾಗತಕ್ಕನ ನಾವು ಕುದಿಸ್ಕೋಬಾರ್ದು. ನಾವು ಉಪ್ಪಿಟ್ಟು ಮಾಡೋಕ್ಕಾರ ಮತ್ತೆ ಫುಲ್ಲು ಮುದ್ದೆ ಆಗಿಬಿಡ್ತಾಯಿದೆ. ಅದಕ್ಕೋಸ್ಕರ ಈಗ ಬಿಟ್ಟಿದ್ದೀನಿ. ನಾವು ಬೆನ್ಸೋಕ್ಕಾರ ಮೀಡಿಯಮಲ್ಲಿ ಊರಲ್ಲಿ ಇಟ್ಕೋಬೇಕು. ಜಾಸ್ತಿ ನಾವು ಬೆನ್ಸೋ ಅವಶ್ಯಕತೆ ಅಂತ ಹೇಳಿದ್ದೀನಲ್ವ ನಿಮಗೆ. ನೋಡಿ, ಕಟ್ಟಾದರೆ ಸಾಕು. ಈಗ ಆಫ್ ಮಾಡ್ತಾಯಿದ್ದೀನಿ. ನಾವು ಶಾವಿಗೆ ಸೋಸ್ಕೋಬೇಕಂತಂದರೆ ಸ್ವಲ್ಪ ನೋಡಿ ಇಂಥ ತೊಗೋಬೇಕು. ನೀರೆಲ್ಲ ಕೆಳಗೆ ಹೋಗ್ತಾಯಿದೆ. ಅದಕ್ಕೋಸ್ಕರ ನಾನು ಸೋಸ್ಕಿನೋದು. ಇದ್ರಾಗ ಶಾವಿಗೆ ಹಾಕಿ ಸೋಸ್ಕೊಂಬರೋಣ. ಇದ್ರ ಮೇಲೆ ನಾವು ತಣ್ಣೀರು ವಾಟ್ರ್ ಹಾಕಬೇಕಾಗಿತ್ತು, ಕೂಲ್ ವಾಟ್ರ್ ಹಾಕಬೇಕಾಗಿತ್ತೆ. ಯಾಕಂದರೆ ಅದು ಗಂಜಿ ಇರೋದೆಲ್ಲ ಹೋಗ್ಬೇಕಂತ. ಇಷ್ಟು ಹಿಂಗೆ ಅಂದರೆ ಸಾಕು. ಅದ್ರಾಗ ಗಂಜಿ ಎಲ್ಲ ಹೋಗ್ಬಿಡ್ತದೆ. ಯಾಕಂದರೆ ಮಾಡೋಕ್ಕಾರ ತುಂಬಾ ಈಸಿ ಆಗಿಬಿಡ್ತಾಯಿದೆ. ಅದಕ್ಕೋಸ್ಕರ ಇದು ಅಂಟಂಟು ಆಗೋದಿಲ್ಲ, ಏನಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಕೂಲ್ ವಾಟ್ರ್ ಹಾಕ್ತಾಯಿದ್ದೀನಿ. ನೋಡಿ, ಕೂಲ್ ವಾಟ್ರ್ ಹಾಕಿದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಬಂದೈತೆ ಅಂದರೆ. ಕೈಗೆ ಎಲ್ಲೆಲ್ಲಿ ಹತ್ತುತ್ತಾ ಇಲ್ಲ. ಯಾವಾಗ ಮಾಡೋಕ್ಕಾರ ಕೂಲ್ ವಾಟ್ರ್ ಹಾಕಿ ಬಿಸಿನೀರನ್ನ ಕುದಿಸಿ ಕೂಲ್ ವಾಟ್ರ್ ಹಾಕಿ ಕ್ಲೀನ್ ಮಾಡಿರಿ. ತುಂಬಾ ಚೆನ್ನಾಗಿ ಬರ್ತದೆ. ನಾವು ಮಾಡೋಕ್ಕಾರ ಕೂಡ ಎಲ್ಲಿ ಅಂಟಾಗಲ್ಲ, ಎಲ್ಲಿ ಮುದ್ದೆ ಆಗಲ್ಲ. ಚೆನ್ನಾಗಿ ಸೂಪರಾಗಿ ಟೇಸ್ಟ್ ಬರ್ತದೆ. ಇವಾಗ ಶಾವಿಗೆ ಬಾತ್ ಮಾಡೋಕ್ಕೆ ಈ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಂತ ಸಾಮಗ್ರಿಗಳು ನೋಡೋಣ. ಒಂದು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ. ಬೇಕಾದರೆ ಇನ್ನೊಂದು ಹಾಕ್ಕೋಬೋದು. ನಮ್ಮ ಮಗಳು ಈರುಳ್ಳಿ ಇದ್ದರೆ ತಿನ್ನೋದಿಲ್ಲ ಅವಳು ಜಾಸ್ತಿ. ಅದಕ್ಕೋಸ್ಕರ ಒಂದು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, 1 ಇಂಚು. ಅದನ್ನ ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ. ಒಂದು 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೋಬೋದು. ಒಂದು 3 ಬೀನ್ಸ್ ತೊಗೊಂಡಿದ್ದೀನಿ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನು ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಶೇಂಗಾ ಬೀಜ ಕೂಡ ಹಾಕ್ಬೋದು. ನಾನು ಶೇಂಗಾ ಬೀಜ ಕೂಡ ಹಾಕ್ತಾಯಿದ್ದೀನಿ. ಈಗ ಟೇಸ್ಟ್ ಚೆನ್ನಾಗಿರ್ತದೆ. ಶೇಂಗಾ ಬೀಜ ಹಾಕಿದರೆ ಟೇಸ್ಟು ಚೆನ್ನಾಗಿರ್ತದೆ. ಶೇಂಗಾ ಬೀಜ ಹಾಕಿದರೆ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ನಾವು ಮೀಡಿಯಮ್ ಊರಲ್ಲಿ ಇದನ್ನು ಬೆನ್ಸ್ಬೇಕಾಗ್ತೈತಿ. ಯಾಕಂದರೆ ಜಾಸ್ತಿ ಊರು ಇಟ್ಟರೆ ಒತ್ತೋಗ್ಬಿಡ್ತದೆ. ಅದಕ್ಕೋಸ್ಕರ ಕೆಂಪಾಗಿದೆ. ಈಗ ನಾನು ಈರುಳ್ಳಿ ತೊಗೊಂಡಿದ್ದೆಲ್ಲ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕಲರ್ ಇದು ಸ್ವಲ್ಪ ಒಂದೇ 1 ಸೆಕೆಂಡ್ ಇದು ಚೆನ್ನಾಗಿ ಈರುಳ್ಳಿ ಎಣ್ಣೆಯಲ್ಲಿ ಬೆನಿಬೇಕು. ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೆನಲ್ಲ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಬೆಂದಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ ಯಾವಾದರೂ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಒಂದೊಂದು ಹಾಕಬೇಕಾಗ್ತದೆ. ಎಲ್ಲ ಒಂದೇ ಸಲ ಹಾಕಬಾರ್ದು. ಟೇಸ್ಟು ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ನಾವು ಕೈ ಆಡ್ತಾ ಇರಬೇಕು. ಯಾಕಂದರೆ ಈರುಳ್ಳೆಲ್ಲ ಒತ್ತೋಗ್ಬಿಡ್ತದೆ. ಅದಕ್ಕೋಸ್ಕರ
ಈ ಕ್ಯಾರೆಟ್ ಬೀನ್ಸ್ ತೊಗೊಂಡಿದ್ನೆಲ್ಲ ಅವನ್ನ ಹಾಕ್ತಾಯಿದ್ದೀನಿ ನೋಡಿ. ಬೀನ್ಸು, ಕ್ಯಾರೆಟ್, ಬಟಾಣಿ ತೊಗೊಂಡಿದ್ದೀನಿ. ರಾತ್ರಿ ಒಣಗಿದ ಬಟಾಣಿದು ರಾತ್ರಿ ನೆನೆ ಹಾಕಿದ್ದೆ. ಈಗ ಇದ್ರಾಗ ಸೇರಿಸ್ತಾ ಇದ್ದೀನಿ ನೋಡಿ. ಹಸೆ ಬಟಾಣಿಯಲ್ಲ, ಒಣಗಿದ ಬಟಾಣಿ ರಾತ್ರಿ ನೆನೆ ಹಾಕಿದ್ದೆ ನಾನು. ಬೇಕಾದ್ರೆ ಹಸೆ ಬಟಾಣಿ ಇದ್ದರೆ ನೀವು ಹಸೆ ಬಟಾಣಿ ಕೂಡ ತೊಗೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ನಾವು ಬಿಟ್ಬಿಡೋಣ. ಯಾಕಂದ್ರೆ ಉಪ್ಪು ಅರಿಶಿನ ಎದಕ್ಕೆ ಹಾಕ್ತಾರಪ್ಪ ಅಂದರೆ ಇದಕ್ಕೆಲ್ಲ ಚೆನ್ನಾಗಿ ಈರುಳ್ಳಿ ತರಕಾರಿ ಎಲ್ಲ ಸಾಫ್ಟಾಗಿ ಹಾಕ್ಬೇಕಂತ ಹಾಕ್ತಾರೆ. ಅದಕ್ಕೋಸ್ಕರ ಸಾಫ್ಟಾಗಿ ಹಾಕ್ಬೇಕಂತ ನಾನು ಹಾಕ್ತಾಯಿದ್ದೀನಿ. ಉಪ್ಪು ಅರಿಶಿನ, ಸ್ವಲ್ಪ ಅರಿಶಿನ ಪುಡಿ, ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆ ಫ್ರೈ ಆಗಲಿ. ಎಲ್ಲ ಬಟಾಣಿ ಅದೆಲ್ಲ ತರಕಾರಿ ಅದೆಲ್ಲ ನಾವೇನು ನೀರು ಹಾಕ್ತಾ ಇಲ್ಲಲ್ವ, ಅದಕ್ಕೋಸ್ಕರ ಇದು ಎಣ್ಣೆಲ್ಲ ಆಗಬೇಕಿದು. ಅದಕ್ಕೋಸ್ಕರ ಈಗ ಶುಂಠಿ ತೊಗೊಂಡಿದ್ನೆಲ್ಲ ಶುಂಠಿ ಕೂಡ ಹಾಕ್ತಾಯಿದ್ದೀನಿ ಇದರಲ್ಲಿ ನೋಡಿ. ಸ್ವಲ್ಪ ಶುಂಠಿ. ಈಗ ನಾನು ಮುಚ್ಚಿ ಬಿಟ್ಬಿಡ್ತಾ ಇದ್ದೀನಿ ಒಂದು 2 ನಿಮಿಷ ಮುಚ್ತಾ ಇದ್ದೀನಿ ನಾನು ನೋಡಿ. ತೆಗೆದು ನೋಡೋಣ. 2 ನಿಮಿಷ ಬಿಟ್ಟಿದ್ವಲ್ಲ ನೋಡಿ, ಚೆನ್ನಾಗಿ ಬೆಂದಿದೆ. ತರಕಾರಿ ಅದೆಲ್ಲ ನೋಡ್ತಾ ಇರ್ಬೋದು, ಸೂಪರಾಗಿದೆ. ಈಗ ನಾನು ಶಾವಿಗೆ ಹಾಕ್ತಾಯಿದ್ದೀನಿ ನೋಡಿ. ಕೈಗೆ ಎಲ್ಲೆಲ್ಲ ಎತ್ತಿಂದ್ರೆ ಎಷ್ಟು ಬಿಡಿ ಬಿಡಿ ಆಗಿದೆ ನೋಡ್ತಾ ಇರ್ಬೋದು. ನೀರೆಲ್ಲ ಹೋಗಿದೆ ನೀಟಾಗಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ನಾವು ಇವಾಗ ಬೇಕಂದರೆ ನಾವು ಉಪ್ಪು ನೋಡೋಕ್ಕೆ ಬೇಕಾಗ್ತದೆ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಈಗ ಮಿಕ್ಸ್ ಮಾಡ್ತಾಯಿದ್ದೀನಲ್ಲ, ಇನ್ನೂ ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ನಾನು. 2 ಸಲ ಯಾಕೆ ಈಗ ಮಿಕ್ಸ್ ಮಾಡೋಕ್ಕಾರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು. ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಬೆನ್ಸ್ಕಿನ ಕೂಡ ಹಾಕಿದ್ದೀನಿ. ಇಲ್ಲಿ ನಾವು ಈರುಳ್ಳಿ ತರಕಾರಿ ಬೆನ್ಸ್ಕಿನಕ್ಕ ಶಾವಿಗೆ ಬೆನ್ಸ್ಕಿನ ಕೂಡ ಹಾಕಿದ್ದೀನಿ. ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗಿದು. ಒಡಂಬಿ ಬೇಕಂದ್ರೆ ಹಾಕ್ಕೋಬೋದು. ನಮ್ಮ ಮಗಳು ಒಡಂಬಿ ತಿನ್ನಲ್ಲ, ಎಲ್ಲ ಬಿಸಿ ಹಾಕಿ ಬರ್ತಾಳೆ. ಅದಕ್ಕೋಸ್ಕರ ಹಾಕಿಲ್ಲ ನಾನು. ನಿಂಬೆಹಣ್ಣು ತೊಗೊಂಡಿದ್ದೆಲ್ಲ ಹಾಕ್ತಾಯಿದ್ದೀನಿ. ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ. ಒಂದು ಸೆಕೆಂಡು. ಈಗ ಉಪ್ಪು ಹುಳಿ ಎಲ್ಲ ಹೊಂದಿಕಿರಬೇಕು ನೋಡಿ. ಈಗೆಲ್ಲ ನಾವು ಉಪ್ಪು ಹುಳಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಉಪ್ಪು ಹುಳಿ ಹಿಡಿಬೇಕಂದ್ರೆ 1-2 ನಿಮಿಷ ನಾವು ಮುಚ್ಚಿಡಬೇಕಾಗ್ತದೆ. ಈಗ ಮುಚ್ತಾ ಇದ್ದೀನಿ. ಉಪ್ಪು ಹುಳಿ ಚೆನ್ನಾಗಿ ಸೂಪರಾಗಿ ಹಿಡ್ಕೊತದೆ. ಅದಕ್ಕೋಸ್ಕರ ನೋಡಿ 2 ನಿಮಿಷ ಬಿಟ್ಟಿದ್ವಲ್ಲ, ಈಗ ತೆಗೆದು ನೋಡೋಣ ನೋಡಿ. ಇಷ್ಟು ಸೂಪರಾಗಿ ತರಕಾರಿ ಬೀನ್ಸು, ಕ್ಯಾರೆಟ್, ಬಟಾಣಿ ಸೂಪರಾಗಿ ಬೆಂದಿದೆ. ತುಂಬ ಟೇಸ್ಟಾಗಿರ್ತದೆ. ಯಾಕಂದರೆ ಇದು ನಾವು ಸಿಮ್ಮಲ್ಲೇ ಇಟ್ಟು ಮಾಡಬೇಕಾಗ್ತದೆ. ಯಾಕಂದರೆ ಜಾಸ್ತಿ ಇಟ್ಟರೆ ಕೆಳಗಡೆಗೆಲ್ಲ ಒತ್ತೋಗ್ಬಿಡ್ತದೆ. ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಟರೆ ತುಂಬ ಟೇಸ್ಟಾಗಿ ಚೆನ್ನಾಗಿ ಅದೆಲ್ಲ ಇದು ದಮ್ ಆಗ್ತದೆ. ಅದಕ್ಕೋಸ್ಕರ ನೋಡಿ ಎಲ್ಲೆಲ್ಲಿ ನೀರಿಲ್ಲ, ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂದರೆ ನೋಡ್ತಾ ಇರ್ಬೋದು ನೋಡಿ. ಈಗ ಆಗಿದೆ, ಆಫ್ ಮಾಡ್ತಾಯಿದ್ದೀನಿ ನಾನು. ಉಪ್ಪು ಹುಳಿ ಎಲ್ಲ ಹೊಂದ್ಕೋಬೇಕಂದ್ರೆ 1-2 ನಿಮಿಷ ಹಂಗೆ ಮುಚ್ಚಿಟ್ಬಿಡ್ಬೇಕು ಸಿಮ್ಮಲ್ಲೇ. ಯಾವತ್ತೂ ಜಾಸ್ತಿ ಉರಿಟ್ಕೊಳಕ್ಕೆ ಹೋಗ್ಬೇಡ್ರಿ. ಶಾವಿಗೆ ಬಾತ್ ರೆಡಿ. ಶಾವಿಗೆ ಬಾತು ರೆಡಿಯಾಗಿದೆ. ತುಂಬಾ ಟೇಸ್ಟಾಗಿರ್ತೈತೆ ಇದು. ಮಕ್ಕಳಿಗೆ ಕೂಡ ಇಷ್ಟಪಟ್ಟು ತಿಂತಾರೆ. ನಾ ದೊಡ್ಡವ್ರು ಕೂಡ ಇಷ್ಟಪಟ್ಟು ತಿನ್ಬೋದು. ತುಂಬಾ ಟೇಸ್ಟಾಗಿರ್ತದೆ. ನೀವು ಮನೇಲಿ ಮಾಡ್ಕೊಂಡು ಟೇಸ್ಟ್ ಹೇಗೆ ಬಂದಿತ್ತು ಅಂತ ನಮ್ಮ ಕಮೆಂಟ್ನಲ್ಲಿ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿರಿ. ನೋಡ್ತಾ ಇರ್ಬೋದು ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಪುಡಿಯಾಗಿ ಬಂದಿತ್ತು ಅಂದರೆ ಅಷ್ಟು ಪುಡಿಯಾಗಿ ಬಂದಿದೆ. ನೋಡ್ತಾ ಇರ್ಬೋದು ನೀವು ನೋಡಿ. ಎಲ್ಲಿ ಕೈಗೆ ಅಂಟಂಬುದೇ ಇಲ್ಲ ನೋಡಿ. ತುಂಬ ಟೇಸ್ಟ್ ಆಗೈತಿ. ಎಣ್ಣೆ ಗಿಣ್ಣೆ ಎಲ್ಲ ಕರೆಕ್ಟ್ ಆಯಿತು. ತುಂಬ ಟೇಸ್ಟಾಗಿ ಬಂದಿದೆ. ಥ್ಯಾಂಕ್ ಯು.